ಕರ್ನಾಟಕದಲ್ಲಿ ಈಗಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದೆ. 60% ಕ್ರಾಸ್ ಆಗಿದೆ ಅನ್ನೋದು ಕೇವಲ ಆರೋಪ ಅಲ್ಲ, ಅದೊಂದು ವಾಸ್ತವಿಕ ಸತ್ಯ. ಇತ್ತೀಚೆಗೆ ಬಿಬಿಎಂಪಿಗೆ ಗುತ್ತಿಗೆದಾರರ ಸಭೆ ಬೆಂಗಳೂರಿನ ಸೆಂಚುರಿ ಕ್ಲಬ್ನಲ್ಲಿ ನಡೀತು. ಆ ಸಭೆಯಲ್ಲಿ ಗುತ್ತಿಗೆದಾರರು ಏನೇನು ಮಾತಾಡಿದ್ದಾರೆ ಅನ್ನುವಂಥ ಕ್ಲಿಪ್ಪಿಂಗ್ಸ್ನ ಪರಿಶೀಲನೆ ಮಾಡಿದ್ರೆ ಅವರ ನೋವಿನ ಧ್ವನಿ ಅರ್ಥ ಆಗುತ್ತೆ. ಅವರು ಎಳೆ ಎಳೆಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅಂತ ಹೇಳಿ. ವರ್ಕ್ ಆರ್ಡ್ರ್ ತಗೊಳ್ಳೋಕೆ ಮುಂಚೆ ಒಂದು ಕೆಲಸ ವರ್ಕ್ ಆರ್ಡ್ರ್ ತಗೊಳ್ಳೋಕೆ ಮುಂಚೆ 15ರಿಂದ 18% ವರ್ಕ್ ಆರ್ಡ್ರ್ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ, ದುಡ್ಡು ಲಂಚ ಕೊಡಬೇಕಾಗುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿಂದ ಎಇ, ಎಡಬ್ಲ್ಯೂ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 33% ಆಯಿತು. ಆಮೇಲೆ LOC ತಗೊಳ್ಳೋಕ್ಕೆ ಮಿನಿಮಮ್ 7%ಇಂದ 12% ಕೊಡಬೇಕು. LOC ತಗೊಳ್ಳೋಕ್ಕೆ 33 ಪ್ಲಸ್ 12 ಅಂದರೆ 45% ಆಯಿತು. 18% GST, 1% ಸೆಸ್ಸು, ಇನ್ನೊಂದು % CBE. ಇದಿಷ್ಟು ಮಿನಿಮಮ್. ಅದಿಷ್ಟು ಎಲ್ಲ ಸೇರಿದ್ರೆ 20%. ಅಲ್ಲಿಗೆ 64ರಿಂದ 67% ಆಯಿತು. ಗುತ್ತಿಗೆದಾರರು ನೇಣ ಕಳೆದು ಏನು ಮಾಡ್ತಾರೆ, ಇದಲ್ಲದೆ ಆಯಾ ಟೈಮಿಗೆ DK ಟ್ಯಾಕ್ಸು ಎಕ್ಸ್ಟ್ರಾ, SS ಟ್ಯಾಕ್ಸ್ ಎಕ್ಸ್ಟ್ರಾ, ಇವೆಲ್ಲ ಅಡಿಷನಲ್ ಆಗಿ ಬೀಳೋ ಟ್ಯಾಕ್ಸ್ಗಳು. ಈಗ ಹೇಳಿ ಇವರು ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದ್ದಾರೋ ಇಲ್ವೋ? ಸುಮ್ಮನೆ ತಗೊಂಡೋಗಿ ಇವರಿಗೆ ತೆಲಂಗಾಣ ಉಸ್ತುವಾರಿ, ಡೆಲ್ಲಿ ಉಸ್ತುವಾರಿ ಕೊಡಲ್ಲ. ಇಲ್ಲಿ ಲೂಟಿ ಹೊಡೆದಿದ್ದನ್ನು ಅಲ್ಲಿ ಖರ್ಚು ಮಾಡಲಿ ಅಂತಲೇ ಕೊಡೋದು. ಆ ರೀತಿ ಒಂದು ಭ್ರಷ್ಟಾಚಾರದ ಚರಮ ಸೀಮೆ ತಲುಪಿದೆ. ಅತಿ ಭ್ರಷ್ಟ ಸರ್ಕಾರ ಇದು. ನೀವು ಬೇಕಿದ್ರೆ ಒಂದಿಬ್ಬರು ಹೆಸರು ಹೇಳ್ತೀನಿ, ಅವರಿಬ್ಬರಿಗೆ ಯಾರ್ಯಾರು ಯಾವ್ಯಾವ ಕಾಲಕ್ಕೆ ಕಾಲ್ ಮಾಡಿದ್ದಾರೆ ಅಂತ ಒಂದು ವೆರಿಫಿಕೇಶನ್ ಮಾಡಿಸ್ಲಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟು ಪರಿಸರ ರಾಮಕೃಷ್ಣ, ಅವರಿಗೆ ಎಷ್ಟು ಕಾಲ್ ಬಂದಿದ್ದಾವೆ? ಇನ್ನೊಬ್ಬ ಅರವಿಂದ್ ಅಂಥೇಳಿ ಕಾಂಟ್ರಾಕ್ಟರ್ ಕಮ್ ಕಾಂಗ್ರೆಸ್ ಲೀಡರ್ಸ್, ಅವರು ಯಾವ್ಯಾವ ಕಾಂಟ್ರಾಕ್ಟರ್ ಯಾಕೆ ಫೋನ್ ಮಾಡ್ತಾರೆ, ಎಷ್ಟು ಕಾಲ್ ಬಂದಿದ್ದಾವೆ, ಕಲೆಕ್ಷನ್ ಕೆಲಸ ಯಾರು ಮಾಡ್ತಿದ್ದಾರೆ, ಎಲ್ಲ ಸತ್ಯ ಹೊರಗೆ ಬರುತ್ತೆ. BBMP ಕಲೆಕ್ಷನ್ ಕೆಲಸ ಯಾರು? ರಾಜ್ಯನೂ 6-7 ಝೋನ್ ಮಾಡಿದ್ದಾರೆ. 6-7 ಝೋನ್ಗಳಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿದ್ದಾರೆ. ಅವ್ರ ಮೂಲಕ ರಾಜ್ಯದ ಕಲೆಕ್ಷನ್ ಆದರೆ ಬೆಂಗಳೂರಿನ 2 ಝೋನ್ ಮಾಡಿದ್ದಾರೆ. ಆ ಬೆಂಗಳೂರಿನ ಕಲೆಕ್ಷನ್ ಇವ್ರ ಮೂಲಕ ಆಗುತ್ತೆ. ಬೇಕಿದ್ರೆ ಅವ್ರು ಕಾಲ್ ವೆರಿಫೈ ಮಾಡಲಿ, ಕಾಲ್ ಡೀಟೇಲ್ಸ್ ತೆಗೆಸ್ಲಿ, ಸತ್ಯ ಹೊರಗೆ ಬರುತ್ತೆ. ಸೆಂಚುರಿ ಕ್ಲಬ್ನಲ್ಲಿ ನಡೆದಂಥ ಅವರ ಆ ಮೀಟಿಂಗ್ನಲ್ಲಿ ಏನು ರೆಕಾರ್ಡ್ ಆಗಿದೆಯಲ್ಲ ಅದನ್ನು ತೆಗೆಸ್ಲಿ. ಅವರು ಎಲ್ಲ ಕಷ್ಟ ಹೇಳ್ಕೊಳ್ಳೋ ಜೊತೆಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅನ್ನೋದನ್ನೆಲ್ಲ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಷ್ಟಾದ್ಮೇಲೆ 1.5 ವರ್ಷದಿಂದ ಸುಮಾರು 35-40 ಸಾವಿರ ಕೋಟಿ ರೂಪಾಯಿ ಬಾಕಿ. ಆ ಬಾಕಿ ಹಣ ತಗೊಳ್ಳೋಕ್ಕಾಗದೆ ಕಾಂಟ್ರಾಕ್ಟರ್ಗಳು ಕಂಡವರಿಗೆಲ್ಲ ಕಾಲಿಗೆ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಕಡೆ ಬ್ಯಾಂಕ್ನವರು ಸಿಬಿಲ್ಗೆ ದುಡ್ತಾ ಇದ್ದಾರೆ ಅವ್ರನ್ನ, ಇನ್ನೊಂದು ಕಡೆ ಖಾಸಗಿ ಸಾಲ ತಗೊಂಡವರು ಕುತ್ತಿಗೆ ಮೇಲೆ ಬಂದು ಕೂತಿದ್ದಾರೆ.
ಬಿಲ್ ತಗೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇದ್ರ ಮೇಲೆ ಆ ತನಿಖೆ ಈ ತನಿಖೆ ಅಂಥೇಳಿ ಆ ತನಿಖಾ ಏಜೆನ್ಸಿಗಳಿಗೂ ಸೆಸ್ ಕೊಡಬೇಕಾದಂಥ ಸ್ಥಿತಿ ಗುತ್ತಿಗೆದಾರರದಿದೆ. 40% ನಮ್ಮ ಮೇಲೆ ಆರೋಪ ಮಾಡಿ ಬಂದವರು ಈಗ ಯಾವ ಸ್ಥಿತಿಗೆ ಗುತ್ತಿಗೆದಾರರನ್ನು ದೂಡಿದ್ದಾರೆ ಅನ್ನೋದನ್ನ ಗುತ್ತಿಗೆದಾರರೇ ಸಂಕಟದಿಂದ ತೋಡ್ಕೊಂಡಿದ್ದಾರೆ. ಸೆಂಚುರಿ ಕ್ಲಬ್ನಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದನ್ನ ನೀವು ಕ್ಲಿಪ್ಪಿಂಗ್ಸ್ ನೋಡಿ ಗೊತ್ತಾಗ್ಬಿಡುತ್ತೆ ಸತ್ಯ ಏನು.